ನಮಸ್ಕಾರ ಗೆಳೆಯರೆ. ಒಂದು ಕಾಲವಿತ್ತು, ಜಗತ್ತಿನ ದೊಡ್ಡ ದೊಡ್ಡ ದೇಶಗಳು ಭಾರತವನ್ನು ಕೇವಲ ಒಂದು ಮಾರುಕಟ್ಟೆ ಅಂತ ಮಾತ್ರ ನೋಡ್ತಾ ಇದ್ದವು. ತಮ್ಮ ದೇಶದಲ್ಲಿ ತಯಾರಾದ ವಸ್ತುಗಳನ್ನು ತಂದು ಸುರಿಯಲು ಭಾರತ ಒಂದು ದೊಡ್ಡ ಕಸದ ಬುಟ್ಟಿಯಾಗಿತ್ತು. ಆದ್ರೆ ಇಂದು ಕಾಲ ಬದಲಾಗಿದೆ. ಹಾಗೇನೆ ನೀವು ಯಾವಾಗಲಾದ್ರೂ ಯೋಚನೆ ಮಾಡಿದ್ದೀರಾ, ಒಂದ್ ಕಾಲದಲ್ಲಿ ಭಾರತದ ಜೊತೆ ವ್ಯಾಪಾರ ಮಾಡುವುದಕ್ಕಾಗಿ ಹಿಂದೇಟು ಹಾಕುತ್ತಿದ್ದ ವಿಶ್ವದ ಮಹಾಶಕ್ತಿಗಳು ಇವತ್ತಿಗೆ ಭಾರತದ ಜೊತೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವುದಕ್ಕಾಗಿ ಸಾಲುಗಟ್ಟಿ ನಿಲ್ಲುವಂತ ದಿನ ಬರ್ತದೆ ಅಂತ? ಗೆಳೆಯರೆ, ಇವತ್ತಿಗೆ ಅಮೆರಿಕಾದಿಂದ ಹಿಡಿದು ಬ್ರಿಟನ್ನವರೆಗೆ ಜಗತ್ತಿನಾದ್ಯಂತ ಆರ್ಥಿಕ ಹಿಂಜರಿತದ ಕಾರ್ಮೋಡ ಕವಿದಿದೆ. ಬಲಿಷ್ಠ ದೇಶಗಳ ಆರ್ಥಿಕತೆಯೇ ನಡಕ್ತಾ ಇದೆ. ಆದರೆ ಇಂತಹ ಕಠಿಣ ಸಮಯದಲ್ಲೂ ಭಾರತದ ರಫ್ತು ವಲಯ ಅಂದರೆ ಎಕ್ಸ್ಪೋರ್ಟ್ ಸೆಕ್ಟರ್ ರಾಕೆಟ್ನ ವೇಗದಲ್ಲಿ ಮುನ್ನುಗ್ತಾ ಇದೆ. ಹಾಗೂ ಇದು ಕೇವಲ ಮಾತಲ್ಲ, ಈ ಅಂಕಿಅಂಶಗಳೇ ಸಾಕ್ಷಿಯಾಗಿ ನಿಂತಿವೆ. 2025-26 ಆರ್ಥಿಕ ವರ್ಷದಲ್ಲಿ ಭಾರತವು ಬರೋಬ್ಬರಿ $863.1 ಬಿಲಿಯನ್ ಅಂದರೆ ಸುಮಾರು 72 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಗತ್ತಿಗೆ ರಫ್ತು ಮಾಡಿ ಹೊಸ ವಿಶ್ವ ದಾಖಲೆ ಬರೆದಿದೆ. ಹಾಗೂ ಈ ಒಂದು ಅಂಕಿಅಂಶ ಬೀಜಿಂಗ್ನಿಂದ ಹಿಡಿದು ವಾಷಿಂಗ್ಟನ್ನವರೆಗೆ ನಡುಕ ಹುಟ್ಟಿಸಿದೆ. ಗೆಳೆಯರೆ, ಇದು ಕೇವಲ ಹಣದ ಲೆಕ್ಕಾಚಾರವಲ್ಲ, ಇದು ಹೊಸ ಭಾರತದ ಆರ್ಥಿಕ ಸ್ಟ್ರೈಕ್. 21ನೇ ಶತಮಾನ ಭಾರತದ್ದು ಅನ್ನೋದನ್ನ ಇಡೀ ಜಗತ್ತಿಗೆ ಸಾರಿ ಹೇಳುವ ಗರ್ಜನೆ. ಹಾಗಾದ್ರೆ ಈ ಅಸಾಧ್ಯವಾದ ಸಾಧನೆ ಸಾಧ್ಯವಾಗಿದ್ದು ಹೇಗೆ? ಸೊ ಬನ್ನಿ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಡಿಕೋಡ್ ಮಾಡೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೂ ಭಾರತದ ಈ ಪ್ರಗತಿಗಾಗಿ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನ ಮರೆಯದಿರಿ. ಗೆಳೆಯರೆ, ಒಂದು ದೇಶದ ಆರ್ಥಿಕತೆ ಎಷ್ಟು ಬಲಿಷ್ಠವಾಗಿದೆ ಅಂತ ತಿಳಿಯುವುದಕ್ಕಾಗಿ ಆ ದೇಶ ಎಷ್ಟು ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತದೆ ಮತ್ತು ಎಷ್ಟು ರಫ್ತು ಮಾಡುತ್ತದೆ ಅನ್ನೋದನ್ನ ನೋಡಬೇಕು. ಸ್ವಾತಂತ್ರ್ಯ ಬಂದಾಗಿನಿಂದಲೂ ನಮ್ಮ ಅತಿ ದೊಡ್ಡ ಸಮಸ್ಯೆ ಅಂದರೆ ನಾವು ರಫ್ತು ಮಾಡುವುದಕ್ಕಿಂತ ಆಮದು ಮಾಡಿಕೊಳ್ಳುವುದೇ ಹೆಚ್ಚಾಗಿತ್ತು. ಸೂಜಿಯಿಂದ ಹಿಡಿದು ಯುದ್ಧ ವಿಮಾನಗಳವರೆಗೆ ಪ್ರತಿಯೊಂದಕ್ಕೂ ನಾವು ವಿದೇಶಗಳ ಮೇಲೆ ಅವಲಂಬಿತರಾಗಿದ್ದೆವು. ನಮ್ಮ ಬಳಿ ದುಡ್ಡು ಇರಲಿಲ್ಲ, ಹಾಗೂ ಇದ್ದ ದುಡ್ಡನ್ನು ವಿದೇಶಗಳಿಗೆ ಕೊಟ್ಟು ವಸ್ತುಗಳನ್ನು ಖರೀದಿಸುತ್ತಿದ್ದೆವು. ಆದರೆ ಕಳೆದ ಒಂದು ದಶಕದಲ್ಲಿ ಭಾರತದ ಮೈಂಡ್ಸೆಟ್ ಸಂಪೂರ್ಣವಾಗಿ ಬದಲಾಗಿದೆ. ನಾವು ಕೇವಲ ಕೊಳ್ಳುವವರಲ್ಲ, ನಾವು ಜಗತ್ತಿಗೆ ಮಾರುವವರು ಅನ್ನೋ ಆತ್ಮವಿಶ್ವಾಸ ಭಾರತೀಯರಲ್ಲಿ ಮೂಡಿದೆ. ಗೆಳೆಯರೆ, ಮೇಕ್ ಇನ್ ಇಂಡಿಯಾದಂಥ ಯೋಜನೆಗಳು ಕೇವಲ ಕಾಗದದ ಮೇಲಿನ ಸ್ಲೋಗನ್ಗಳಾಗಿ ಉಳಿಯದೆ ಫ್ಯಾಕ್ಟರಿಗಳಲ್ಲಿ ಬೆವರು ಸುರಿಸುವ ಕಾರ್ಮಿಕರ ಕೈಗಳಲ್ಲಿ ಜೀವ ತೆಳೆದಿವೆ. ಇಂದು ನಾವು ಕೇವಲ ಸಾಂಬಾರ್ ಪದಾರ್ಥಗಳನ್ನು ಅಥವಾ ಹತ್ತಿಯನ್ನು ರಫ್ತು ಮಾಡ್ತಾ ಇಲ್ಲ, ಬದಲಾಗಿ ಅತ್ಯಾಧುನಿಕ ಮೊಬೈಲ್ ಫೋನ್ಗಳು, ಇಂಜಿನಿಯರಿಂಗ್ ಉಪಕರಣಗಳು ಮತ್ತು ಸಾಫ್ಟ್ವೇರ್ಗಳನ್ನು ಜಗತ್ತಿಗೆ ನೀಡ್ತಾ ಇದ್ದೇವೆ. ಆಮದುದಾರನಾಗಿದ್ದ ಭಾರತ ಇಂದು ಜಾಗತಿಕ ಪೂರೈಕೆ ಸರಪಳಿಯ ನಾಯಕನಾಗಿ ಬೆಳೆದು ನಿಂತಿದೆ. ಗೆಳೆಯರೆ, ಈಗ ಈ ಜಾದುವಿನಂತಹ $863.1 ಬಿಲಿಯನ್ ಅಂಕಿಅಂಶವನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಗೆಳೆಯರೆ, ಬೃಹತ್ ಮೊತ್ತದಲ್ಲಿ 2 ಪ್ರಮುಖ ಶಕ್ತಿಗಳು ಅಡಗಿವೆ. ಮೊದಲನೆಯದು ಮರ್ಚೆಂಡೈಸ್ ಎಕ್ಸ್ಪೋರ್ಟ್ ಅಂದರೆ ಭೌತಿಕ ವಸ್ತುಗಳ ರಫ್ತು. ಹಾಗೂ ಇದು ಬರೋಬ್ಬರಿ $441.8 ಬಿಲಿಯನ್ ತಲುಪಿದೆ. ನಮ್ಮ ದೇಶದ ಕಾರ್ಖಾನೆಗಳು, ರೈತರು, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಅಂದರೆ MSME ಮತ್ತು ಹೊಸ ತಲೆಮಾರಿನ ಸ್ಟಾರ್ಟ್ಅಪ್ಗಳು ಜಗತ್ತಿಗೆ ಮಾರಾಟ ಮಾಡಿದ ವಸ್ತುಗಳ ಮೌಲ್ಯವಿದು. ಎರಡನೆಯದು ಸರ್ವಿಸ್ ಎಕ್ಸ್ಪೋರ್ಟ್. ಗೆಳೆಯರೆ, ಇದು $421.3 ಬಿಲಿಯನ್ ಮುಟ್ಟಿದೆ. ಭಾರತದ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಕನ್ಸಲ್ಟೆನ್ಸಿ ಸಂಸ್ಥೆಗಳು ಮತ್ತು BPOಗಳು ಇಡೀ ಜಗತ್ತಿನ ಆರ್ಥಿಕತೆಯ ಚಕ್ರವನ್ನು ತಿರುಗಿಸುತ್ತಿವೆ ಅಂದರೆ ತಪ್ಪಾಗಲಾರದು. ಹಾಗೆಯೇ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಇವತ್ತಿಗೆ ಜಗತ್ತಿನ ದೊಡ್ಡ ದೊಡ್ಡ ದೇಶಗಳ ರಫ್ತು ಪಾತಾಳಕ್ಕೆ ಕುಸಿಯುತ್ತಿದೆ. ಆದರೆ ಭಾರತದ ರಫ್ತು ಮಾತ್ರ ಸ್ಥಿರವಾಗಿ ಮೇಲೇರ್ತಾ ಇದೆ. ಸೊ ಇದಕ್ಕೆ ಕಾರಣವೇನು ಗೊತ್ತಾ ಗೆಳೆಯರೆ? ನಾವು ಎಲ್ಲ ಮೊಟ್ಟೆಗಳನ್ನು ಒಂದೇ ಬುಟ್ಟಿಯಲ್ಲಿ ಇಟ್ಟಿಲ್ಲ. ಅಂದರೆ ನಾವು ಕೇವಲ ಒಂದೇ ವಸ್ತುವಿನ ಮೇಲೆ ಅವಲಂಬಿತರಾಗಿಲ್ಲ. ಒಂದೆಡೆ ನಾವು ಇಂಜಿನಿಯರಿಂಗ್ ವಸ್ತುಗಳನ್ನು ರಫ್ತು ಮಾಡ್ತಾ ಇದ್ರೆ, ಇನ್ನೊಂದೆಡೆ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಮಾರ್ತಾ ಇದ್ದೇವೆ. ಆ ಕಡೆ ರೈತರು ಬೆಳೆದ ಅಕ್ಕಿ, ಗೋಧಿ ವಿದೇಶಕ್ಕೆ ಹೋದರೆ, ಈ ಕಡೆ ರಿಫೈನ್ಡ್ ಪೆಟ್ರೋಲಿಯಂ ಉತ್ಪನ್ನಗಳು ಯುರೋಪ್ ಮಾರುಕಟ್ಟೆಗೆ ಲಗ್ಗೆ ಇಡ್ತಾ ಇವೆ. ಹಾಗೂ ಈ ವೈವಿಧ್ಯತೆಯೇ ಭಾರತದ ಅತಿ ದೊಡ್ಡ ಶಕ್ತಿ. ಗೆಳೆಯರೆ, ಭಾರತದ ಐತಿಹಾಸಿಕ ಯಶಸ್ಸಿನ ಹಿಂದಿರುವ ಅತಿ ದೊಡ್ಡ ಬ್ರಹ್ಮಾಸ್ತ್ರವೆಂದರೆ ನ್ಯೂ ಇಂಡಿಯಾದ ಟ್ರೇಡ್ ಡಿಪ್ಲೊಮೆಸಿ ಮತ್ತು ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ FTA ಅಂದರೆ ಮುಕ್ತ ವ್ಯಾಪಾರ ಒಪ್ಪಂದಗಳು. ಹಿಂದೆಲ್ಲ ವಿದೇಶಗಳ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲು ಭಾರತ ಭಯಪಡ್ತಾ ಇತ್ತು. ಅಯ್ಯೋ, ವಿದೇಶಿ ವಸ್ತುಗಳು ನಮ್ಮ ದೇಶಕ್ಕೆ ಬಂದು ನಮ್ಮ ಉದ್ಯಮಗಳು ನಾಶವಾಗಿ ಬಿಡ್ತವೆ ಅನ್ನೋ ಆತಂಕವಿತ್ತು. ಆದರೆ ಇಂದಿನ ಭಾರತ ಬೇರೆಯೇ ಇದೆ. ಇವತ್ತಿಗೆ ಭಾರತ ಒಪ್ಪಂದಗಳಿಗೆ ಕೇವಲ ಸಹಿ ಹಾಕುವುದಿಲ್ಲ, ಬದಲಾಗಿ ತನ್ನ ಷರತ್ತುಗಳನ್ನು ವಿದೇಶಿಗಳ ಮುಂದಿಟ್ಟು ಆ ಷರತ್ತುಗಳಿಗೆ ಅವರನ್ನು ಒಪ್ಪಿಸುತ್ತದೆ.
ಉದಾಹರಣೆಗೆ UAEಯನ್ನೇ ತೆಗೆದುಕೊಳ್ಳಿ. UAE ದೇಶವನ್ನ ಭಾರತ ಕೇವಲ ಒಂದು ದೇಶವಾಗಿ ನೋಡ್ತಾ ಇಲ್ಲ, ಬದಲಾಗಿ ಇಡೀ ಮಧ್ಯಪ್ರಾಚ್ಯ ಮತ್ತು ಆಫ್ರಿಕನ್ ಮಾರುಕಟ್ಟೆಗಳಿಗೆ ಪ್ರವೇಶಿಸುವ ಹೆಬ್ಬಾಗಿಲಾಗಿ ಬಳಸಿಕೊಳ್ತಾ ಇದೆ. ಇವತ್ತಿಗೆ UAEಗೆ ಭಾರತದಿಂದ ಬರೋಬ್ಬರಿ 853 ವಿವಿಧ ರೀತಿಯ ಉತ್ಪನ್ನಗಳು ರಫ್ತಾಗ್ತಾ ಇವೆ. ಹಾಗೂ ಇನ್ನು 2ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಇದೆ. ಈ ಆಸ್ಟ್ರೇಲಿಯಾದ ಜೊತೆಗಿನ ECTA ಒಪ್ಪಂದದ ನಂತರ ನಮ್ಮ 5668 ಬಗೆಯ ವಸ್ತುಗಳು ಆಸ್ಟ್ರೇಲಿಯಾದ ಮಾರುಕಟ್ಟೆಯನ್ನು ಪ್ರವೇಶಿಸಿವೆ. ಭಾರತದ ಬಟ್ಟೆಗಳು ಮತ್ತು ಕೃಷಿ ಉತ್ಪನ್ನಗಳು ಇಂದು ಆಸ್ಟ್ರೇಲಿಯಾದ ಮಾಲ್ಗಳಲ್ಲಿ ರಾರಾಜಿಸುತ್ತಿವೆ. ಹಾಗೆ ನೀನು ಜೂನ್ 2026ರ ಹೊಸ ಡೇಟಾ ಪ್ರಕಾರ ಓಮನ್ ದೇಶಕ್ಕೆ ಭಾರತದ ರಫ್ತು ವಾರ್ಷಿಕವಾಗಿ 189.6% ಗ್ರೋತ್ ಜಿಗಿತವನ್ನು ಕಂಡಿದೆ. ಹಾಗೂ ಇದು ಆಕಸ್ಮಿಕವಲ್ಲ ಗೆಳೆಯರೆ, ಇದು ಭಾರತ ಸರ್ಕಾರ ಹಣೆದ ಅತ್ಯಂತ ಶಿಸ್ತುಬದ್ಧ ರಣತಂತ್ರ. ಗೆಳೆಯರೆ, ಬಹಳಷ್ಟು ಜನರಿಗೆ ಅನಿಸ್ಬಹುದು ಈ $1 ಬಿಲಿಯನ್ ಲೆಕ್ಕಾಚಾರದಿಂದ ನಮಗೇನು ಲಾಭ, ಇದೆಲ್ಲ ಕೇವಲ ಅಂಬಾನಿ ಅದಾನಿ ಅಂತ ದೊಡ್ಡ ಕುಳಗಳಿಗೆ ಮಾತ್ರ ಲಾಭ ತರುತ್ತದೆ ಅಲ್ಲವೇ ಅಂತ. ಖಂಡಿತ ಇಲ್ಲ ಗೆಳೆಯರೆ. ಸಂಸತ್ತಿನಲ್ಲಿ ಸರ್ಕಾರವು ಬಹಳ ಸ್ಪಷ್ಟವಾಗಿ ಹೇಳಿದೆ, ನಮ್ಮ ಈ ಹೊಸ ವ್ಯಾಪಾರ ಒಪ್ಪಂದಗಳ ಮುಖ್ಯ ಉದ್ದೇಶವೇ ಲೇಬರ್ ಇಂಟೆನ್ಸಿವ್ ಸೆಕ್ಟರ್ಸ್, ಅಂದರೆ ಹೆಚ್ಚು ಜನರಿಗೆ ಉದ್ಯೋಗ ನೀಡುವ ವಲಯಗಳನ್ನು ಬೆಳೆಸುವುದು. ಈ ಬ್ರಿಟನ್ ಮತ್ತು ನ್ಯೂಜಿಲೆಂಡ್ ನಂತಹ ದೇಶಗಳ ಜೊತೆ ನಾವು ಒಪ್ಪಂದ ಮಾಡಿಕೊಳ್ಳುವಾಗ ನಮ್ಮ ದೇಶದ ಬಟ್ಟೆ, ಆಭರಣಗಳು, ಚರ್ಮದ ಪಾದರಕ್ಷೆಗಳು ಮತ್ತು ಕರಕುಶಲ ವಸ್ತುಗಳಿಗೆ ಯಾವುದೇ ತೆರಿಗೆ ಇರಬಾರ್ದು ಅಂತ ನಾವು ಷರತ್ತನ್ನು ವಿಧಿಸಿದ್ದೇವೆ. ಸೊ ಇದರ ಪರಿಣಾಮವಾಗಿ ಬ್ರಿಟನ್ ಇವತ್ತಿಗೆ ಭಾರತದ 99% ವಸ್ತುಗಳ ಮೇಲೆ ಆಮದು ಸುಂಕವನ್ನು 0 ಮಾಡಿದೆ. ಇಲ್ಲಿ ನ್ಯೂಜಿಲೆಂಡ್ ಅಂತೂ 100% ದಾರಿಯನ್ನು ಕ್ಲಿಯರೇ ಮಾಡಿದೆ. ಸೊ ಇದರ ಅರ್ಥವೇನು ಗೊತ್ತಾ? ಕರ್ನಾಟಕದ ಇಳಕಲ್ನ ಒಬ್ಬ ನೇಕಾರ ನೇಯ್ದ ಸೀರೆ ಆಗಲಿ, ಚನ್ನಪಟ್ಟಣದ ಕುಶಲಕರ್ಮಿ ಮಾಡಿದ ಬೊಂಬೆ ಆಗಲಿ ಇವತ್ತಿಗೆ ಲಂಡನ್ ಮತ್ತು ನ್ಯೂಯಾರ್ಕ್ನ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಯಾವುದೇ ಹೆಚ್ಚುವರಿ ಟ್ಯಾಕ್ಸ್ ಇಲ್ಲದೆ ಸರಿಯಾದ ಬೆಲೆಗೆ ಮಾರಾಟವಾಗ್ತಾ ಇದೆ. ಹಾಗೂ ಈ ರಫ್ತಿನ ಹಣ ನೇರವಾಗಿ ಹಳ್ಳಿಗಳಲ್ಲಿರುವ ಕುಶಲಕರ್ಮಿಗಳ ಜೇಬು ಸೇರ್ತಾ ಇದೆ. ಗೆಳೆಯರಿ, ವ್ಯಾಪಾರ ಯುದ್ಧವನ್ನು ಭಾರತ ಕೇವಲ ಗಡಿಗಳಲ್ಲಿ ಅಥವಾ ಸಭೆಗಳಲ್ಲಿ ಮಾತ್ರ ಆಡ್ತಾ ಇಲ್ಲ, ಡಿಜಿಟಲ್ ವೇದಿಕೆಯಲ್ಲೂ ಕೂಡ ಆಡ್ತಾ ಇದೆ. ಇವತ್ತಿಗೆ ಡೇಟಾ ಅನ್ನುವುದೇ ಹೊಸ ಯುಗದ ಇಂಧನ. ಹಾಗೂ ನಮ್ಮ ವಾಣಿಜ್ಯ ಸಚಿವಾಲಯವು ಟ್ರೇಡ್ ಕನೆಕ್ಟ್ ಮತ್ತು TIದಂತಹ ಅತ್ಯಾಧುನಿಕ ಡಿಜಿಟಲ್ ಪೋರ್ಟಲ್ಗಳನ್ನು ಹುಟ್ಟಾಕಿದೆ. ಹಾಗೂ ಈ ಪೋರ್ಟಲ್ಗಳ ಮೂಲಕ ಹಳ್ಳಿಯಲ್ಲಿ ಕುಳಿತಿರುವ ಒಬ್ಬ ಸಣ್ಣ ರಫ್ತುದಾರನಿಗೂ ಜಗತ್ತಿನ ಮಾಹಿತಿಗಳು ಬೆರಳ ತುದಿಯಲ್ಲಿ ಸಿಗ್ತಾ ಇವೆ. ಯಾವ ದೇಶದಲ್ಲಿ ಯಾವ ವಸ್ತುವಿಗೆ ಬೇಡಿಕೆ ಇದೆ, ಜರ್ಮನಿಯ ನಿಯಮಗಳೇನು, ಜಪಾನ್ಗೆ ರಫ್ತು ಮಾಡುವುದಕ್ಕಾಗಿ ಯಾವ ಸರ್ಟಿಫಿಕೇಟ್ ಬೇಕು, ನಮ್ಮ ಪ್ರತಿಸ್ಪರ್ಧಿ ದೇಶಗಳಿಗಿಂತ ನಾವು ಹೇಗೆ ಉತ್ತಮ ಬೆಲೆ ನೀಡಬಹುದು, ಈ ಎಲ್ಲ ಮಾಹಿತಿಗಳು ಈಗ ರಿಯಲ್ ಟೈಮ್ನಲ್ಲಿ ಸಿಗ್ತಾ ಇವೆ. ಹಾಗೂ ಈ ಸ್ಮಾರ್ಟ್ ಟ್ರೇಡಿಂಗ್ ವ್ಯವಸ್ಥೆಯೇ ಭಾರತವನ್ನು $863 ಬಿಲಿಯನ್ ಗಡಿ ದಾಟುವುದಕ್ಕಾಗಿ ಪ್ರಮುಖ ಕಾರಣವಾಗಿದೆ. ಗೆಳೆಯರೆ, ಭಾರತದ ಈ ದಿಗ್ವಿಜಯದ ಹಿಂದೆ ಜಾಗತಿಕ ರಾಜಕೀಯದ ಒಂದು ದೊಡ್ಡ ಆಟವೂ ಕೂಡ ಇದೆ. ಹಾಗೂ ಅದುವೇ ಚೀನಾ +1 ಸ್ಟ್ರಾಟಜಿ. ಯಾಕಂದ್ರೆ ಗೆಳೆಯರೆ, ಕೊರೋನಾ ಮಹಾಮಾರಿಯ ನಂತರ ಇಡೀ ಜಗತ್ತಿಗೆ ಒಂದು ಸತ್ಯ ಅಂತೂ ಅರ್ಥವಾಯಿತು. ಅದು ಏನಂದ್ರೆ, ಕೇವಲ ಚೀನಾದ ಮೇಲೆ ಮಾತ್ರ ಅವಲಂಬಿತರಾದ್ರೆ ಮುಂದೊಂದು ದಿನ ಗಂಡಾಂತರ ಕಟ್ಟಿಟ್ಟ ಬುತ್ತಿ ಅಂತ. ಅದಕ್ಕಾಗಿ ಜಾಗತಿಕ ಕಂಪನಿಗಳು ಚೀನಾವನ್ನ ಬಿಟ್ಟು ಹೊರಬರುವುದಕ್ಕಾಗಿ ದಾರಿಯನ್ನು ಹುಡುಕ್ತಾ ಇದ್ದವು. ಹಾಗೂ ಈ ಅದ್ಭುತ ಅವಕಾಶವನ್ನ ಭಾರತ ತನ್ನ 2 ಕೈಗಳಿಂದ ಬಾಚಿಕೊಂಡಿತ್ತು. ಇವತ್ತಿಗೆ ಆಪಲ್ನಂತಹ ದಿಗ್ಗಜ ಕಂಪನಿ ತನ್ನ ಐಫೋನ್ಗಳನ್ನು ಚೀನಾದ ಬದಲಾಗಿ ಭಾರತದಲ್ಲಿ ಉತ್ಪಾದಿಸುತ್ತಿದೆ. ಮುಂದಿನ ತಲೆಮಾರಿನ ತಂತ್ರಜ್ಞಾನವಾದ ಸೆಮಿಕಂಡಕ್ಟರ್ ಚಿಪ್ಸ್ ತಯಾರಿಕೆಗೆ ಭಾರತವೇ ಕೇಂದ್ರವಾಗ್ತಾ ಇದೆ. ಗೆಳೆಯರೆ, ಮೊದಲೆಲ್ಲ ಭಾರತವನ್ನು ಕೇವಲ ಚೀನಾಗೆ ಒಂದು ಬ್ಯಾಕಪ್ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇಂದು ಭಾರತವು ಜಾಗತಿಕ ಕಂಪನಿಗಳ ಪ್ರೈಮ್ ಚಾಯ್ಸ್, ಅಂದರೆ ಮೊದಲ ಆಯ್ಕೆಯಾಗಿ ಹೊರಹೊಮ್ಮಿದೆ. ಜಗತ್ತಿನ ಮೂಲೆ ಮೂಲೆಗೆ ಮೇಕ್ ಇನ್ ಇಂಡಿಯಾ ವಸ್ತುಗಳು ರವಾನೆ ಆಗ್ತಾ ಇವೆ. ಗೆಳೆಯರೆ, ಇಲ್ಲಿ ರಫ್ತು ಮಾಡುವುದು ಅಂದರೆ ಕೇವಲ ವಸ್ತುಗಳನ್ನು ತಯಾರಿಸುವುದಲ್ಲ, ಆ ವಸ್ತುಗಳನ್ನು ಫ್ಯಾಕ್ಟರಿಯಿಂದ ಬಂದರಿಗೆ ಅಂದರೆ ಪೋರ್ಟ್ ಮತ್ತು ಅಲ್ಲಿಂದ ವಿದೇಶಕ್ಕೆ ವೇಗವಾಗಿ ತಲುಪಿಸುವುದು ಅತ್ಯಂತ ಮುಖ್ಯ. ಹಾಗೆ ಇಲ್ಲೇ ಬರುವುದು ಭಾರತದ ಮೂಲಸೌಕರ್ಯ ಕ್ರಾಂತಿ. ನಮ್ಮ ಸರ್ಕಾರದ PM ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಮತ್ತು ನ್ಯಾಷನಲ್ ಲಾಜಿಸ್ಟಿಕ್ಸ್ ಪಾಲಿಸಿಯಿಂದಾಗಿ ಹಿಂದೆ ಕಾರ್ಖಾನೆಯಿಂದ ಬಂದರಿಗೆ ವಸ್ತುಗಳನ್ನು ಸಾಗಿಸುವುದಕ್ಕಾಗಿ ವಾರಗಟ್ಟಲೆ ಹಿಡಿಯುತ್ತಿದ್ದ ಸಮಯ ಇದೀಗ ಅರ್ಧಕ್ಕೆ ಇಳಿದಿದೆ. ಹೊಸ ಹೆದ್ದಾರಿಗಳು, ಡೆಡಿಕೇಟೆಡ್ ರೈಲು ಮಾರ್ಗಗಳು ಮತ್ತು ಆಧುನಿಕ ಬಂದರುಗಳು ಭಾರತದ ರಫ್ತು ವೇಗಕ್ಕೆ ರೆಕ್ಕೆ ಪುಕ್ಕಗಳನ್ನು ನೀಡಿವೆ. ಸರಕು ಸಾಗಣೆ ವೆಚ್ಚ ಗಣನೀಯವಾಗಿ ಕಡಿಮೆಯಾಗಿದೆ. ಸೊ ಇದರಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತೀಯ ವಸ್ತುಗಳು ಕಡಿಮೆ ಬೆಲೆಗೆ ಮತ್ತು ವೇಗವಾಗಿ ಲಭ್ಯವಾಗ್ತಾ ಇವೆ. ಹಾಗಾದ್ರೆ ಭಾರತದ ಓಟ ಇಲ್ಲಿಗೆ ನಿಲ್ಲುತ್ತದೆ? ಖಂಡಿತ ಇಲ್ಲ. ಪ್ರಧಾನಿ ಮೋದಿ ಮತ್ತು ವಾಣಿಜ್ಯ ಸಚಿವಾಲಯದ ಗುರಿ ಸ್ಪಷ್ಟವಾಗಿದೆ. ಅದು ಏನಂದ್ರೆ 2030ರ ವೇಳೆಗೆ ಭಾರತದ ಒಟ್ಟು ರಫ್ತನ್ನ $2 ಟ್ರಿಲಿಯನ್ ಕೊಂಡೊಯ್ಯುವ ಬೃಹತ್ ಗುರಿಯನ್ನ ಭಾರತ ಹೊಂದಿದೆ. ಗೆಳೆಯರೆ, $863 ಬಿಲಿಯನ್ ಅನ್ನೋದು ಕೇವಲ ಒಂದು ಟ್ರೇಲರ್ ಅಷ್ಟೇ. ಆದರೆ ಅಸಲಿ ಸಿನಿಮಾ ಇನ್ನು ಮುಂದಿದೆ.
ಗೆಳೆಯರೆ, ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದ್ರೆ ಭಾರತವು ಜಗತ್ತಿನ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿದ್ದ ಕಾಲ ಹೊಂದಿತ್ತು. ಹಾಗೂ ಆ ಸುವರ್ಣ ಯುಗ ಈಗ ಮರಳಿ ಬರ್ತಾ ಇದೆ. ಭಾರತವು ಕೇವಲ ಜನಸಂಖ್ಯೆ ಇರುವ ಮಾರುಕಟ್ಟೆಯಲ್ಲ, ಇದು ನೂತನ ಜಗತ್ತಿನ ಉತ್ಪಾದನಾ ಕೇಂದ್ರ. ಇದು ನಮ್ಮ ರಾಜತಾಂತ್ರಿಕತೆಯ, ನಮ್ಮ ಉದ್ಯಮಿಗಳ ಧೈರ್ಯದ ಮತ್ತು ಸರಿಯಾದ ಸರ್ಕಾರಿ ನೀತಿಗಳ ಅದ್ಭುತ ಸಂಗಮವಾಗಿದೆ. ಹಾಗೂ ಇವತ್ತಿಗೆ ಇಡೀ ವಿಶ್ವವೇ ಎದ್ದು ನಿಂತು ಹೇಳ್ತಾ ಇದೆ, ಇದು ಭಾರತದ ಸಮಯ, ಇಟ್ಸ್ ಇಂಡಿಯಾಸ್ ಟೈಮ್ ಅಂತ. ಈ ಚೀನಾದ ಏಕಸ್ವಾಮ್ಯವನ್ನು ಮುರಿದು ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ತನ್ನ ಸಿಂಹಪಾಲು ಪಡೆಯುವುದಕ್ಕಾಗಿ ಭಾರತ ಅಖಾಡಕ್ಕೆ ಇಳಿದು ದಶಕಗಳೇ ಕಳೆದಿವೆ. ಹಾಗೂ ಅದರ ಫಲಿತಾಂಶ ಈಗ ನಮ್ಮ ಕಣ್ಣ ಮುಂದಿದೆ. ಸೊ ಗೆಳೆಯರೆ, ಭಾರತದ ಈ ಐತಿಹಾಸಿಕ ಓಟವನ್ನು ಯಾರಾದರೂ ತಡೆಯೋದಕ್ಕೆ ಸಾಧ್ಯವೇ? ನಿಮ್ಮ ಪ್ರಕಾರ ನಿಮ್ಮೂರಿನ ಅಥವಾ ನಿಮ್ಮ ಜಿಲ್ಲೆಯ ಯಾವ ಪ್ರಸಿದ್ಧ ವಸ್ತು ವಿದೇಶಕ್ಕೆ ರಫ್ತಾಗಬೇಕು ಅಂತ ನೀವು ಬಯಸುತ್ತೀರಿ? ಧಾರವಾಡದ ಪೇಡಾನ, ಮೈಸೂರಿನ ರೇಷ್ಮೆಯ, ಅಥವಾ ನಿಮ್ಮೂರಿನ ಯಾವುದಾದ್ರೂ ವಿಶೇಷ ಕರಕುಶಲ ವಸ್ತುವ? ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಹೆಮ್ಮೆ ತಂದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.